ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಬಹುಪದೋಕ್ತಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 55ನೇ ಪ್ರಶ್ನೆ, ಮೊದಲನೆಯ 4 ಅಂಕದ ಪ್ರಶ್ನೆ. ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡಿ. ಇಲ್ಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ. ನಕ್ಷೆಯಿಂದ ನಮಗೇನು ಸಿಗುತ್ತೆ? ನಮಗೆ ಬಹುಪದೋಕ್ತಿಯನ್ನು ರಚಿಸಬೇಕಾದರೆ ಶೂನ್ಯತೆಗಳ ಅವಶ್ಯಕತೆ ಇದೆ. ಶೂನ್ಯತೆಗಳನ್ನು ನಾವು ಈ ನಕ್ಷೆಯ ಸಹಾಯದಿಂದ ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡಿಯೋದು ಅಂತಂದರೆ, ಇಲ್ಲಿ ಇದು ಬಹುಪದೋಕ್ತಿಯ ನಕ್ಷೆ. ಈ ನಕ್ಷೆಯು X ಅಕ್ಷವನ್ನು 2 ಬಿಂದುಗಳಲ್ಲಿ ಛೇದಿಸಿದೆ. ಅಂದರೆ 2 ಶೂನ್ಯತೆಗಳು ನಿಮಗೆ ಸಿಗ್ತವೆ. ನೀವು 2 ಶೂನ್ಯತೆಗಳು ಇರುವಂತಹ ವರ್ಗ ಬಹುಪದೋಕ್ತಿಯನ್ನು ಇಲ್ಲಿ ರಚಿಸಬೇಕಾಗಿದೆ. ಮೊದಲನೆಯ ಬಿಂದು, ಇಲ್ಲಿ X ಅಕ್ಷದ ಮೇಲಿನ ಬಿಂದು -1 ಇದೆ ಮತ್ತು ಎರಡನೆಯ ಬಿಂದು X ಅಕ್ಷದ ಮೇಲಿನ ಬಿಂದು 4 ಇದೆ. ಆದ್ದರಿಂದ ಶೂನ್ಯತೆಗಳು -1 ಮತ್ತು 4. ಶೂನ್ಯತೆಗಳು -1 ಮತ್ತು 4, ಅಥವಾ ನೀವು 4 ಮತ್ತು -1 ಅಂತ ಬರೆಯೋಣ. ಮೊದಲನೇ ಶೂನ್ಯತೆಯನ್ನು ಆಲ್ಫಾ ಅಂತ ತಗೊಳ್ಳೋಣ, ಎರಡನೆಯ ಶೂನ್ಯತೆಯನ್ನು ಬೀಟಾ ಅಂತ ತಗೊಳ್ಳೋಣ. ವರ್ಗ ಬಹುಪದೋಕ್ತಿಯನ್ನು ರಚಿಸಬೇಕಾದರೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಬೇಕಾಗುತ್ತೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ 4 -1 3. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಅಂತಂದರೆ 4 × -1 = -4. ಈಗ ನಾವು ಬಹುಪದೋಕ್ತಿಯನ್ನು ಬರೆಯೋಣ. ಬಹುಪದೋಕ್ತಿ ಏನಾಗುತ್ತೆ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ ಆಗುತ್ತೆ. x² ಅನ್ನು ಹಾಗೆ ಬರೆಯೋಣ, x². ಈ ಮೈನಸನ್ನು ಕೂಡ ಹಾಗೆ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? 3x ಪ್ಲಸ್ ಆಲ್ಫಾ ಬೀಟಾ, ಆಲ್ಫಾ ಬೀಟಾ -4 ಇದೆ, -4 ಆಯಿತು. ಇದು ದೊರೆತಂತಹ ವರ್ಗ ಬಹುಪದೋಕ್ತಿ. ಮುಂದಿನ ಹಂತದಲ್ಲಿ ನಾವು ಏನು ಮಾಡಬೇಕು? ವರ್ಗ ಬಹುಪದೋಕ್ತಿಯನ್ನು ನಾವು ಕಂಡುಕೊಂಡ್ವಿ. ಅದರ ಶೂನ್ಯತೆಗಳು ನಮಗೆ ಈಗಾಗಲೇ ನಾವು ನಕ್ಷೆಯ ಸಹಾಯದಿಂದ ಕಂಡುಹಿಡ್ಕೊಂಡಿದ್ದೀವಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂದರೆ ಆಲ್ಫಾ ಪ್ಲಸ್ ಬೀಟಾ = -b/a, ಆಲ್ಫಾ ಬೀಟಾ = c/a ಅನ್ನೋದನ್ನು ನಾವು ತಾಳೆ ನೋಡಬೇಕು. ಈಗ ನಾವು ಸಹಗುಣಕಗಳಿಗೂ ಮತ್ತು ಶೂನ್ಯತೆಗಳಿಗೂ ಇರುವ ಸಂಬಂಧವನ್ನು ತಾಳೆ ನೋಡಬೇಕಾದ್ರೆ ಮೊದಲಿಗೆ ಸಿಕ್ಕಂತಹ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. x² -3x -4. ಇಲ್ಲಿ a x²ನ ಸಹಗುಣಕ a ಎಷ್ಟು? ಇಲ್ಲಿ 1 x² ಇದೆ. x²ನ ಸಹಗುಣಕ 1 ಇರೋದ್ರಿಂದ 1 ಬರ್ಕೊಳ್ಳೋಣ. b xನ ಸಹಗುಣಕ ಏನಿದೆ? -3 ಇದೆ. c ಸ್ಥಿರಾಂಕ -4. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? -b/a ಮೈನಸ್ b ಅಂದರೆ -3 ಇದೆ, -3/1 -3/1 3 ಆಯಿತು. ಹಾಗೆಯೇ ಆಲ್ಫಾ ಬೀಟಾ c/a, c ಅಂದರೆ -4, a ಅಂದರೆ 1 -4. ಇಲ್ಲಿ ನಮಗೆ ಎಷ್ಟು ದೊರಕಿದೆ? ಆಲ್ಫಾ ಪ್ಲಸ್ ಬೀಟಾ 3, ಆಲ್ಫಾ ಬೀಟಾ 4 ಇದೆ. ಇದನ್ನು 1 ಮತ್ತು 2 ಅಂತ ಇಟ್ಕೊಂಡ್ರೆ ಇದು 1, ಇದು 2, ಹಾಗೆ ಇದು 3, ಇದು 4. ಇಲ್ಲಿ 1ನೇದು ಮತ್ತು 3ನೇದು ಸೇಮ್ ಇದೆ. ಆಲ್ಫಾ ಪ್ಲಸ್ ಬೀಟಾ -b/a
1 ಮತ್ತು 3. ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು C/A. ಎರಡನೇದು ಮತ್ತು ನಾಲ್ಕನೇದು ನಮಗೆ -4 ಸಿಕ್ಕಿದೆ. ಅದಕ್ಕೆ ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು C/A. 2 ಮತ್ತು 4ರಿಂದ 2 ಮತ್ತು 4 ಇಲ್ಲಿ ತಾಳೆ ಆಯಿತು. ಏನು ತಾಳೆ ಆಯಿತು? ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗೂ ಇರುವ ಸಂಬಂಧವನ್ನು ನಾವು ತಾಳೆ ಮಾಡಿಕೊಂಡ್ವಿ.